ನಂಬಿಕೆಯ ಶಕ್ತಿ. ಗುರುರಾಯರ ಪವಾಡದಿಂದ ಬದಲಾದ ಜೀವನ. ಗುರುರಾಯರ ನಂಬಿಕೆ ಇಟ್ಟವನಿಗೆ ಜೀವನವೇ ಬದಲಾಗುತ್ತದೆ ಎಂದು ಕೇಳಿದ್ದೀರಾ? ಇಂದು ನಾವು ಕೇಳೋಣ ನಂಬಿಕೆಯ ಶಕ್ತಿಯಿಂದ ಬದುಕು ಬದಲಾಯಿಸಿದ ಭಕ್ತನೊಬ್ಬನ ಕಥೆ. ಒಬ್ಬ ಬಡವ ರೈತನಿಗೆ ವರ್ಷಗಳಿಂದ ಕಷ್ಟ. ಮಳೆ ಇಲ್ಲ, ಬೆಳೆನೂ ಇಲ್ಲ, ಹಣ ಇಲ್ಲ, ಸಾಲ ಜಾಸ್ತಿ ಆದವು. ಆದರೆ ಅವನಿಗೆ ಒಂದೇ ಒಂದು ನಂಬಿಕೆ ಎಂದರೆ ಅದು ಗುರುರಾಯರ ನನ್ನೊಡನೆ ಇದ್ದಾರೆ ಎಂದು. ಮತ್ತು ಗ್ರಾಮದ ಜನರೆಲ್ಲರೂ ಅವನನ್ನು ನೋಡಿ ನಗುತ್ತಾನೆ ಇರುತ್ತಿದ್ದರು, ಏಕೆಂದರೆ ಅವನು ನಂಬಿಕೆಯಿಂದ ಹೊಟ್ಟೆ ತುಂಬುತ್ತದೆ ಎಂದು ಭಾವಿಸಿರಲಿಲ್ಲ. ಊರಿನ ಜನರ ಮಾತುಗಳನ್ನು ಕೇಳಿ ಅವನು ಬೇಸರದಲ್ಲೂ ಇದ್ದ. ಆದರೆ ಅವನು ಪ್ರತಿದಿನ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪ ಮಾಡತೊಡಗಿದ್ದನು. ಒಂದು ರಾತ್ರಿ ಅವನು ಕನಸಿನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯರೊಡನೆ ನೋಡುತ್ತಾನೆ. ಸ್ವಾಮಿ ಹೇಳುತ್ತಾರೆ, ನಂಬಿಕೆಯಿಂದ ಕೆಲಸ ಮಾಡು, ನಿನ್ನ ಪ್ರಯತ್ನವೇ ನಿನಗೆ ಫಲ ಕೊಡುತ್ತದೆ ಎಂದು. ಹಾಗೆ ಅವನು ಪ್ರತಿದಿನ ಮುಂದುವರಿಸಿದ. ಮುಂದಿನ ದಿನ ಅವನು ತನ್ನ ಆಳಾದ ಹಳ್ಳದ ನೀರನ್ನು ತೆಗೆಯಲು ಆರಂಭಿಸಿದ. ಏಕಾಏಕಿ ಮಳೆ ಬರುತ್ತೊಡಗಿತು. ಹಳ್ಳ ತುಂಬಿ ಹೋಗಿತ್ತು ಮತ್ತು ಅವನಿಗೆ ಒಳ್ಳೆ ಬೆಳೆಯೂ ಸಹ ಆಗಿತ್ತು. ಕೆಲವು ತಿಂಗಳಲ್ಲಿ ಅವನ ಜಮೀನಲ್ಲಿ ಹಸಿರಾಗಿತ್ತು. ಆತನ ಸಾಲ ಕೂಡ ತೀರಿಸಿತು. ಹಾಗೆ ಗ್ರಾಮಸ್ಥರು ಆಶ್ಚರ್ಯದಿಂದ ನೋಡುತ್ತಿದ್ದರು ಅವನೇನು ಹೇಳುತ್ತಾನೆ ಎಂದು. ಗುರುರಾಯರ ನಂಬಿಕೆ ಇದ್ದರೆ ದೇವರು ತಪ್ಪದೆ ಪ್ರಕಟಿಸುತ್ತಾರೆ ಎಂದು. ಅಂದ್ರೆ ಗುರುರಾಯರ ನಂಬಿಕೆ ಇದ್ದರೆ ದೇವರು ನಮ್ಮನ್ನು ಎಂದೂ ಕೈ ಬಿಡಲ್ಲ ಎಂದು ಅವನಿಗೊಂದು ಭಾವನೆ ಇತ್ತು. ನಂಬಿಕೆಯ ದೇವರತ್ತ ನಮ್ಮ ಸೇವೆ ಅಂತ ಇದರ ಮೂಲ ಉದ್ದೇಶ. ಗುರುರಾಯರು ಬಯಸುವುದು ನಮ್ಮಿಂದ ಕೇವಲ ನಂಬಿಕೆ, ಪ್ರಾರ್ಥನೆ ಮತ್ತು ಸತ್ಯ. ಅವೆರಡು ನಮ್ಮೊಳಗೆ ಇದ್ದರೆ ಮಾತ್ರ ರಾಯರು ನಮಗೆ ಕಾಣುತ್ತಾರೆ. ನೀವು ಸಹ ನಂಬಿಕೆಯಿಂದ ಬದುಕಿ ನೋಡಿ. ಕಮೆಂಟ್ನಲ್ಲಿ ಬರೆಯಿರಿ ಓಂ ಶ್ರೀ ರಾಘವೇಂದ್ರಾಯನ. ಮತ್ತು ಈ ಕಥೆ ನಿಮಗೆ ಇಷ್ಟವಾದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.